ಅಮ್ಮ ಮಾವನ ಎಲ್ಲ ತಗೊಂಡು ಎಲ್ಲಿ ಹೊರಟೆ? ಇನ್ನೆಲ್ಗ ಹೋಗ್ಲಿ ಕುಮಾರ, ನನ್ ಮಗಳು ಮನೆ ಕಣೋ, ನಿಮ್ ಅಕ್ಕನ ಮನೆಗೆ. ಅವಳಿಗೆ ಮಲಗೊಬ್ಬ ಮಾವನ ಅಂದ್ರೆ ಬಹಳ ಇಷ್ಟ ನೋಡು. ಯಾಕಮ್ಮ ಅವ್ರ ತೋಟದಲ್ಲಿ ಮಾವನ ಇಲ್ವಾ? ಅವ್ರ ತೋಟದಾಗೆ ಈ ರಸ್ಪುರಿ ಮತ್ತೆ ತೋತಾಪುರಿ ಇವೆರಡೇ ಹಾಕೊಂಡಿರೋದು. ಮಲಗೊಬ್ಬ ಎಲ್ಲ ಹಾಕೊಂಡವಳೆ. ನಮ್ ತೋಟದಾಗಲ್ವಾ ಇರೋದು. ಎಷ್ಟು ನಣ್ಬಿಟ್ಟವ್ ನೋಡು. ಎಷ್ಟು ಅಂತ ತಿನ್ನೋಣ ನಾವೇ. ನನ್ ಮಗಳು ಒಂಚೂರು ತಿನ್ಲಿ ಬಿಡೋ ನಿಮ್ಮ ಅಕ್ಕ. ನಮ್ಮ ಆಕಾಶಂಗೂ ಅಷ್ಟೇ ಅಲ್ವೇನೋ ಮಲಗೊಬ್ಬ ಹಣ್ಣಂದ್ರೆ ಎಷ್ಟ್ ಇಷ್ಟ. ಅವ್ನು ಈ ಹಣ್ಣು ತಿನ್ನಕ್ಕೆ ಅಂತಾನೆ ಇಲ್ಲಿ ಗಂಟ ಬರ್ತಿರ್ಲಿಲ್ವಾ? ಯಾಕೋ ಮದ್ವೆ ಆದ್ಮೇಲೆ ಬರ್ದಂಗೆ ಆದ್ನಪ್ಪ. ನಾನ್ ಬತ್ತಾನೆ ಇವತ್ತಲ್ಲ ನಾಳೆ ಬತ್ತಾನೆ ಅಂತ ಕಾಯ್ಕೊಂಡ್ ಕೂತಿದ್ದೆ ನೋಡು. ಹಣ್ಣೆಲ್ಲ ಮರದಾಗೆ ಬಿಟ್ರೆ ಗಿಳಿಗಳು ಕುಕ್ಕಾಗ್ತವೆ ಅಂದ್ಬಿಟ್ಟು ಕಿತ್ಕ ಬಂದ್ ಮನೇಲಿ ಇಟ್ಟಿದ್ದೆ. ಬರ್ಲೇ ಇಲ್ಲಪ್ಪ. ಅದಕ್ಕೇನೆ ನಾನೇ ತಗೊಂಡೋಗಿ ಕೊಟ್ಬಿಟ್ಟು ಬರೋಣ ಅಂತ. ಅಮ್ಮ ಅಷ್ಟು ದೂರ ನೀನು ಒಬ್ಳೆ ಹೋಗ್ತೀಯಾ ಇದೆಲ್ಲ ಇಟ್ಕೊಂಡು? ಇನ್ನೇನೋ ಮಾಡೋದು, ಯಾವ್ದನ ಗಾಡಿ ಸಿಗ್ತಾವ ನೋಡ್ತೀನಿ. ಯಾಕಮ್ಮ ನಡಿ ನಾನು ಬರ್ತೀನಿ. ನೀನ್ ಬತ್ತೀಯಾ? ಹಂಗ ನಡಿಯಪ್ಪ. ಕ್ವಾ ಇದೊಂಚೂರು ಮಾವಿನ ಹಿಡ್ಕ. ಇದೇ ನಮ್ಮ ಕೈಯಲ್ಲಿ. ಇದೇನೋ ಇದು ಜೇನ್ ತುಪ್ಪ ಕಣೋ. ನಮ್ ತೋಟದಾಗೆ ಜೇನ್ ಗೂಡ್ ಕಟ್ಟಿತ್ತು. ಹಂಗೆ ಹೋಗಿ ಮರದಡೆ ನಿಂತ್ಕೊಂಡಿದ್ದೆ. ಮೇಲಿಂದ ತಪ್ಪ ಅಂತ ಮೈ ಮೇಲೆ ತೊಟ್ಟಿತ್ತಪ್ಪ. ಏನಿದು ಅಂತ ತಲೆ ಎತ್ ನೋಡ್ತೀನಿ. ಜೇನ್ ಗೂಡಿಂದ ಜೇನ್ ತುಪ್ಪ ಸೋರ್ತಾಯ್ತೆ. ಅದಕ್ಕೇನೆ ಆಕಾಶಂಗೆ ಇಷ್ಟ ಅಲ್ವಾ ಜೇನ್ ತುಪ್ಪ ಅಂದ್ರೆ, ಅದಕ್ಕೆ ಅದನ್ನು ಒಂದ್ ಬಾಕ್ಸ್ ಹಾಕೊಂಡೆ ಕಣೋ. ಅಲ್ಲಮ್ಮ ಜೇನುಳಗಳು ಕಡಿಲಿಲ್ವಾ? ಅಗಳೆ ನಾನೇನ್ ಮರ ಹತ್ತಕ್ಕಾಗ್ತದೇನೋ. ಅಲ್ಲೇ ನಮ್ ತೋಟದ ಪಕ್ಕ ಯಾವ್ದೋ ಒಂದ್ ಹುಡುಗ ಹೋಗ್ತಿದ್ದ. ಅವನೊಂಚೂರು ಕರೆದು ಒಂದ್ ಕಡ್ಡಿ ತಗೊಂಡು ಒಂಚೂರು ಬಟ್ಟೆ ಸುತ್ತಿ ಬೆಂಕಿ ಹಚ್ಚಿದ್ರೆ ಆ ಬಿಸಿಗೆ ಜೇನುಳ ಎಲ್ಲ ಬೇರೆ ಕಡೆ ಹೋಗ್ತವೆ. ಆಗ ಜೇನುತುಪ್ಪನ ತಾಂಡಿದ್ದು. ಚೆನ್ನಾಗೈತೆ ಕಣೋ ಜೇನುತುಪ್ಪ. ಎಷ್ಟು ಸಿಗೈತೆ ಅಂತೀ. ನಮ್ಗೊಂಚೂರು ಎತ್ ಮಾಡಿಕೊಂಡಿದೀನಿ. ಮಿಕ್ಕಿದೆಲ್ಲ ಆಕಾಶನೇ ತಿನ್ಲಿ. ಅದಕ್ಕೇನೆ ಡಬ್ಬಿ ಕಟ್ಟಿಟ್ಟಿದೀನಿ. ಎರಡು ಕೊಟ್ಬಿಟ್ಟು ಬರೋಣ ಅಂತ. ನಡಿ ಹೋಗೋಣ ಬೇಗ. ಸರಿ ಅಮ್ಮ ಆಯ್ತು ನಡಿ ಹೋಗೋಣ. ಕಾವೇರಿ ನಿಂತ್ಕೋ. ಕಳ್ಳಿ ನನಗೆ ಆಟ ಆಡಿಸ್ತೀಯಾ? ನನ್ ಕೈಲೇ ತಪ್ಸ್ಕೊಂಡು ಹೋಗ್ತೀಯ ನೀನು? ಬಿಡ್ರಿ. ನಾನ್ ಇವತ್ತು ನಿನ್ನ ಬಿಡೋದೇ ಇಲ್ಲ. ಬಿಡಿಪ್ಪ. ಕಾವೇರಿ ಮನೇಲಿ ಯಾರು ಇಲ್ಲ ಇವತ್ತು. ನಾನು ನೀನು ಇಬ್ರೆ. ಅಮ್ಮ ಮತ್ತೆ ಭಾಗ್ಯ ತೋಟದ ಹತ್ರ ಹೋಗಿದ್ದಾರೆ. ಅವ್ರು ಇರುವಾಗ ಇಷ್ಟೊಂದು ಫ್ರೀಡಮ್ ನಮ್ಗೆ ಎಲ್ಲಿ ಸಿಗುತ್ತೆ ಹೇಳು? ಅದಕ್ಕೆ ಇರೋ ಚಾನ್ಸ್ ನ ಯೂಸ್ ಮಾಡ್ಕೋಬೇಕು. ನಮ್ಮಿಬ್ರಿಗೆ ಫಸ್ಟ್ ನೈಟ್ ಕೂಡ ಇನ್ನೂ ಅರೇಂಜ್ ಮಾಡಿಲ್ಲ. ಅದ್ ಯಾವಾಗ ಅರೇಂಜ್ ಮಾಡ್ತಾರೋ ಏನೋ. ಅವ್ವ ಮಾವ ಯಾವಾಗ ಬಂದ್ರಿ? ಎಷ್ಟೊತ್ತಾಯ್ತು ನೀವು ಬಂದು? ಈಗ ತಾನೇ ಬಂದ್ವಪ್ಪ ಆಕಾಶ್. ಹೌದಾ? ನಾನು ನೋಡ್ಲೇ ಇಲ್ಲ ನೋಡಿ. ಇಬ್ರು ಸಂತೋಷದಲ್ಲಿ ತೇಲಾಡ್ತಿರುವಾಗ ನಾವೆಲ್ಲ ಎಲ್ಲಿ ಕಣ್ಣು ಕಾಣಿಸ್ಬೇಕು? ಹಂಗೇನಿಲ್ಲ ಕಣವ, ಸುಮ್ನೆ ಹಾಗೆ ಮಾತಾಡ್ತಿದ್ವಿ ಅಷ್ಟೇ. ನೋಡಿದ್ನಲ್ಲ ಇವಾಗ ತಾನೆ ಇಬ್ರು ಹೆಂಗ್ ಮಾತಾಡ್ತಿದ್ರಿ ಅಂತ. ಸುಮ್ನಿರಮ್ಮ ನೀನು. ಬಂದ ತಕ್ಷಣ ಶುರು ಮಾಡ್ಕೊಂಡ್ಯಾ? ಅಪ್ಪ ಆಕಾಶು ಎಲ್ಲಪ್ಪ ಅಮ್ಮ? ಅದು ಮಾವ ಅಮ್ಮನು ಮತ್ತೆ ಭಾಗ್ಯ ಇಬ್ರು ತೋಟಕ್ಕೆ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ಬನ್ನಿ ಮಾವ ಕುತ್ಕೊಳ್ಳಿ. ಬಾರವಾ ಕುತ್ಕೋ. ಬನ್ನಿ ಅವ ಕುತ್ಕೊಳ್ಳಿ. ಏನ ಅವ್ವನ? ಅವ್ವಗಿವ್ವ ಅಂತ ಏನ್ ಕರಿಬೇಡ ನನ್ನ. ಅವ್ವ ಅಂತ ಕರೆಯೋದು ನನ್ನ ಮೊಮ್ಮಗ ಮಾತ್ರನೇ. ಬೇರೆ ಯಾರು ಕರೆಯೋದು ನಂಗೆ ಇಷ್ಟ ಇಲ್ಲ. ಯಾಕಮ್ಮ ಹಂಗಂತ್ಯ? ಪಪ್ಪ ನಮ್ಮ ಆಕಾಶ ಅವ್ವ ಅಂತ ಕರಿತೀನಲ್ಲ, ಅದಕ್ಕೆ ಕಾವೇರಿನ ಅವ್ವ ಅಂತ ಕರಿತಾಳಪ್ಪ. ಏನಮ್ಮ ತುಪ್ಪು? ಮದ್ವೆಗಿನ ಮುಂಚೆಗೆ ಏನಂತ ಕರಿತಿದ್ಲಪ್ಪ ಅವಳು? ಆಂಟಿ ಅಂತ ಕರಿತಿರ್ಲಿಲ್ವಾ? ಇವಾಗ ಹೆಂಗೆ ಅವ್ವ ಅಂತ? ಅಮ್ಮ ಮದ್ವೆಗಿನ ಮುಂಚೆಗೆ ಅವ್ರ ಅಣ್ಣ ನನ್ನ ಫ್ರೆಂಡ್ ಮಾತ್ರ, ಅದಕ್ಕೆ ಕಾವೇರಿ ಆಂಟಿ ಅಂತ ಕರಿತಿದ್ಲು. ಆದ್ರೆ ಈಗ ನಮ್ಮ ಆಕಾಶನ್ ಹೆಂಡತಿ. ನಮ್ಮ ಆಕಾಶನ್ ಕೈ ಹಿಡಿದ್ಮೇಲೆ ಕಾವೇರಿ ಹೊರಗಡೆ ಹೇಗಮ್ಮ ಆಗ್ತಾಳೆ? ನಮ್ ಕುಟುಂಬಕ್ಕೆ ಸೇರಿದೋಳಲ್ವಾ? ನಮ್ಮ ಆಕಾಶ್ ಹೇಗೋ ಕಾವೇರಿನೂ ಹಾಗೆ ಅಲ್ವೇನಮ್ಮ? ಹೌದವ್ವ. ಯಾಕವ ಹಿಂಗ್ ಮಾತಾಡ್ತೀಯಾ? ನನ್ನ ನೀನ್ ಹೆಂಗ್ ನೋಡ್ತೀಯೋ ಕಾವೇರಿನೂ ಹಂಗೆ ನೋಡವ. ಸರಿ ಅದೆಲ್ಲ ನೋಡೋಣ. ತಗೋ ನಿಂಗೋಸ್ಕರ ಮಾವನೇನು ಜೇನುತುಪ್ಪ ತಂದಿದ್ದೀನಿ. ಅರೆ ಹೌದೇನವ? ಕುಡಿಲಿ. ಇಷ್ಟೊಂದ್ ಜೇನುತುಪ್ಪ? ಉಕ್ಕಣವ, ಎಷ್ಟು ದಿನ ಆಗಿತ್ತು ಜೇನುತುಪ್ಪ ತಿಂದು. ಥ್ಯಾಂಕ್ಸ್ ಕಣವ್ವ. ಕಾವೇರಿ ನಿನಗೂ ಜೇನುತುಪ್ಪ ಅಂದ್ರೆ ಇಷ್ಟನಾ? ಹ್ಞೂ ನನಗೂ ಇಷ್ಟನೇ. ಮತ್ ತಗೋ, ಇದನ್ನ ತಗೊಂಡೋಗಿ ಭದ್ರವಾಗಿ ಅಡಿಗೆ ಮನೇಲಿ ಎತ್ತಿಡು. ಫ್ರಿಡ್ಜಲ್ಲೆಲ್ಲ ಇಡಬೇಡ. ಹಾ ರೀ ಆಯ್ತು. ತಗೊಳಪ್ಪ ಮಾವನಣ್ಣು. ಮಲ್ಗೋ ಬಂದ್ರೆ ಇಷ್ಟ ಅಲ್ವಾ ನಿಂಗೆ? ಅಯ್ಯ ಏನವ ಇದು ಇಷ್ಟೊಂದು ಗಮ್ಮಂತೈತೆ? ಉಕ್ಕಳಪ್ಪ ನಿಂಗೆ ಇಷ್ಟ ಅಲ್ವಾ? ಅದಕ್ಕೆ ನಿಂಗೆ ಅಂತ ಎತ್ತಿಟ್ಟಿದ್ದೆ. ನೀನು ಮದ್ವೆ ಆದನೋ ಆದೆ. ನಮ್ಮ ಮನೆ ಹತ್ರ ಬರ್ಲೇ ಇಲ್ಲ. ಎಷ್ಟು ದಿನ ಅಂತ ಇಡ್ಲಿ? ಕೊಳ್ತೋಗ್ತವ ಆಮೇಲೆ. ಅದಕ್ಕೇನೆ ನಾನೇ ತಗೊಬಂದೆ. ಅದು ಅವ್ವ ಬರೋಣ ಅಂತ ಅನ್ಕೊಂಡೆ. ಹೂನಪ್ಪ ಬರೋಣ ಅಂತ ಅನ್ಕೊಂಡೆ. ಹೊಸದಾಗಿ ಮದ್ವೆ ಆಗಿದ್ಯಾ ನೋಡು. ಹೆಂಡ್ತಿನ್ ಬಿಟ್ಟು ಎಲ್ಲೂ ಬರಕ್ ಮನ್ಸೇ ಇಲ್ಲ ನಿಂಗೆ. ಹಂಗೇನಿಲ್ಲವೋ. ಗೊತ್ತು ತಗ, ನಂಗೆಲ್ಲ ಅರ್ಥ ಆಗ್ತದೆ. ಅಯ್ಯೋ ಅವ್ವ ನಿಂಗೆ ಹೇಳಕ್ಕಾಗಲ್ಲವ. ಮಾವ ನೀನಾದ್ರೂ ಹೇಳ್ ಮಾವ. ಅಯ್ಯೋ ಹೇಳಪ್ಪ ಆಕಾಶು, ಅಮ್ಮಂದು ಯಾವಾಗ್ಲೂ ಇದ್ದಿದ್ದಲ್ವಾ, ನಾವೇನು ಹೇಳಕ್ಕಾಗಲ್ಲ. ಸುಮ್ಮನೆ ಇದ್ದು ಬಿಡ ಅಷ್ಟೇ. ಸರಿ ಆಯ್ತು ಬರ್ರಿ ಕುತ್ಕೋ ಬರ್ರಿ. ಅಮ್ಮ ಇನ್ನೇನ್ ಬಂದ್ಬಿಡ್ತಾರೆ. ಕಾವೇರಿ ಹುಡುಗ ಒಂಚೂರು ಕಾಪಿ ಗಿಕ್ಕು. ಬೇಡ ಕಾಪಿನೂ ಬೇಡ ಟೀನು ಬೇಡ. ನಾನೆಲ್ಲ ಮುಗಿಸ್ಕಡೆ ಬಂದಿದ್ದೀನಿ. ಸರಿ ಆಯ್ತು ಬಾರವಾ, ಬಾ ಕುತ್ಕೋ ಬಾ. ಅರೆ ಅಮ್ಮ ಯಾವಾಗ ಬಂದೆ? ಈಗ ಬಂದೆ ಕಣವ, ಒಂದ್ ಸ್ವಲ್ಪ ಹೊತ್ತಾಯ್ತು. ಈಗ ಬಂದ್ರಾ? ಕಾವೇರಿ ಕಾಪಿ ಗಿಪಿ ಮಾಡದಲ್ವೇನವ? ಅತ್ತೆ ನಾನು ಮಾಡ್ತೀನಿ ಅಂತ ಹೇಳ್ದೆ. ಅವನೇ ಬೇಡ ಅಂದ್ರು. ಯಾಕಮ್ಮ ಬೇಡ ಅಂತಂತೆ? ಇಷ್ಟೊತ್ತಲ್ಲಿ ಕುಡಿತೀಯಲ್ಲ ನೀನು? ಕುಡಿತಿದ್ದೆ, ಯಾಕೋ ಇವಾಗ ಮನ್ಸಿಲ್ಲ. ಕುಡಿಬೇಕು ಅಂತ ಅನಿಸ್ತಿಲ್ಲ ಕಣೆ. ಆಕಾಶು ಏನೋ ಇದು ಇಷ್ಟ ಮಾವನನು? ಹೂನಮ್ಮ, ಅವ್ವ ತಂದಿರೋ ದೂರಿಂದ ಮಲ್ಗೋ ಬಾಣ್ಣು. ಅರೆ ಹೌದೇನಮ್ಮ, ಮಲ್ಗೋ ಬಾಣ್ಣ. ಮಲ್ದಾಗ ಇಷ್ಟೊಂದು ಬಿಟ್ಟಿದ್ವಾ? ಹೂನೆ ಕಾಮಾಕ್ಷಿ, ಇನ್ನ ಬಿಟ್ಟವೆ ಕಾಯಿ. ಇನ್ನ ಇಷ್ಟು ಹಣ್ಣಾಗಿದ್ವು, ಕಿತ್ತಾಲೆ 2-3 ದಿನ ಆಗಿತ್ತು. ನೀನು ನಿನ್ ಮಗನ್ ಕಳಿಸಿ ಅಂತ ನಾನು ಕಾತ್ಕೊಂಡ್ ಕೂತಿದ್ದೆ. ಇನ್ನೊಂದ್ 2 ದಿನ ಬಿಟ್ಟಿದ್ರೆ ಎಲ್ಲ ಕೊಳ್ತೋಗ್ತಿದ್ವು. ಅದಕ್ಕೇನೆ ಕುಮಾರನ್ ಕರ್ಕೊಂಡು ಸೀದಾ ಬಂದೆ. ಹಂಗೆ ನಮ್ಮ ಮರ್ದಾಗೆ ಜೇನ್ ಗೂಡ್ ಕಟ್ಟಿತ್ತು. ಅದಕ್ಕೆ ನಮ್ಮ ಆಕಾಶಿಗೆ ಇಷ್ಟ ಅಲ್ವಾ ಜೇನುತುಪ್ಪ ಅಂದ್ರೆ, ಅದನ್ನು ತಗೊಬಂದೆ ಕಣೆ. ಹೌದೇನಮ್ಮ, ಇಷ್ಟೊಂದು ತುಪ್ಪ ಆಯ್ತಾ?
ಹ್ಞೂ ಆಯ್ತು. ಕಾವೇರಿ ಇನ್ನ ನಿಂತ್ಕೊಂಡಿದ್ಯಲ್ಲ, ಪಾಪ ನಮ್ಮ ಆಕಾಶ್ ಇನ್ನ ಕೈಯಲ್ಲಿ ಹಂಗೆ ಹಿಡ್ಕೊಂಡು ಮಾವನಣ್ಣ ಒಳಗಡೆ ತಗೊಂಡೋಗಿ ಮಾಡಬೇಕಂತ ನಾನಿಲ್ವಾ ನಿಂಗೆ? ಇದನ್ನೆಲ್ಲ ಕಲ್ತಿರ ನೀನು? ಅಮ್ಮ ಯಾಕಮ್ಮ ಇವಾಗ ಏನಾಯ್ತು? ನೀವೆಲ್ಲ ಮಾತಾಡ್ತಿದ್ರಲ್ಲ ಅದಕ್ಕೆ ಪಾಪ ನಿಂತ್ಕೊಂಡಿದ್ಲು. ಹ್ಞೂ ಹೇಳಪ್ಪ, ನೀನ್ ಎಂಟಿ ಕಡೆ ಪರ ವಹಿಸ್ಕೊಂಡು ಮಾತಾಡೋದನ್ನ ಯಾವಾಗ ಬಿಡ್ತೀಯ ನಾ ಕಾಣೆ. ಅಮ್ಮಂಗಿಂತ ಎಂಟಿನೇ ಹೆಚ್ಚಾಗೋದು ನಿಂಗೆ. ಏನೊಂದು ಮಾತು ಹೇಳಂಗಿಲ್ಲ ಎಂಟಿಗೆ. ಆಳೆ ಪುಸ್ತಕನ ಮಧ್ಯದಲ್ಲಿ ಬಾಯಿ ಹಾಕ್ಬಿಡ್ತೀಯ. ಕಾವೇರಿ ಕಾವೇರಿ, ಛೇ ಯಾಕಮ್ಮ ಹಿಂಗೆಲ್ಲ ಮಾತಾಡೋಳು ಮನ್ಸು ನೋಯಿಸ್ತೀಯಾ? ಅವಳು ಇವಾಗ ಅಂತ ತಪ್ಪೇನ್ ಮಾಡಿದ್ಲು? ಅವ್ಳು ನಿಂತ್ಕೋಬಾರ್ದ ನಮ್ಮ ಮುಂದೆ? ನಮ್ಮ ಮದ್ವೆ ಆದಾಗೆಲ್ಲ ನಮ್ಮ ಅತ್ತೆ ಮಾವನ ಎದುರುಗಡೆ ನಿಂತ್ಕೊಳ್ಳಕ್ಕೆ ಎಷ್ಟು ಭಯ ಪಡ್ತಿದ್ವಿ ಗೊತ್ತಾ ನಾವು? ಅಪ್ಪ ಏನಂತಾರೋ ಏನೋ, ಅವ್ರ ಮುಂದೆ ನಿಂತ್ಕೋಬಾರ್ದು, ಇಲ್ಲ ಕುತ್ಕೋಬಾರ್ದು, ಅವ್ರ ಮುಂದೆ ಓಡಾಡಬಾರ್ದು ಏನೋ ಅಂತ ಭಯ ಪಡ್ಕೊಂಡೇ ಇರ್ತಿದ್ವಿ. ಅಂಥದ್ರಲ್ಲಿ ಇಲ್ಲಿ ನಾನು ಅತ್ತೆ ಮನೆ ಯಜಮಾನಿ, ನಾನು ನಿಂತ್ಕೊಂಡು ಮಾತಾಡುವಾಗ ಅವಳು ಬಂದು ನಿಂತ್ಕೋಬೋದಾ? ಅದೇ ಮತ್ತೀಗ ಹಂಗೆ ಕೇಳು ಮಗಳೇ, ಸದ್ರ ಕೊಟ್ರೆ ತಲೆ ಮೇಲೆ ಕುತ್ಕೊಂಡ್ಬಿಡ್ತವೆ. ಎಲ್ಲ ಅವ್ರ ಅಣ್ಣ ಕಳ್ಸಿರೋ ಪಾಠ. ಛೇ ಅಮ್ಮ, ನೀನ್ ಈ ತರ ಮಾತಾಡೋದಕ್ಕೆ ನಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಅವ್ರು ಹೇಗೋ ಪಾಪ ಗಂಡ ಹೆಂಡತಿ ಆರಾಮಾಗಿರ್ತಾರೆ. ನೀನ್ ಬಂದಿಲ್ಲಿ ಹುಳಿ ಇಂಡ ಕೆಲಸ ಮಾಡ್ಬಿಡಮ್ಮ. ಏನೋ ಮಾತಾಡ್ತಿದ್ಯಾ ನೀನ್ ಕುಮಾರ? ಹಂಗಿದ್ರೆ ನಾನು ಗಂಡ ಹೆಂಡತಿ ಮಧ್ಯದಲ್ಲಿ ಹುಳಿ ಇಂಡ ಕೆಲಸ ಮಾಡ್ತಿದ್ದೀನಿ ಅಂತನಾ? ಇನ್ನೇನಮ್ಮ ಮತ್ತೆ ನೀನು ಅಕ್ಕ ಸೇರ್ಕೊಂಡು ಹಿಂಗ ಅನ್ನೋದು? ಪಾಪ ಕಾವೇರಿ ಅವಳು ಏನ್ ತಪ್ಪು ಮಾಡಿದ್ಲು ಅಂತ ಇವಾಗ ಓದಿರೋ ಹುಡುಗಿ, ಅವಳು ಗೊತ್ತಿಲ್ಲ ತಪ್ಪು ಯಾವ್ದು ಸರಿ ಯಾವ್ದು ಅಂತ. ನೀವು ಒಳ್ಳೆ ಹಳೆ ಕಾಲದವ್ರ ತರ ಅದೆಲ್ಲ ಹೋಯ್ತಮ್ಮ, ಆಗ್ಲೇ ಹೊರಟೋಯ್ತದು. ಅರ್ಥ ಮಾಡ್ಕೊಳ್ಳಿ ನೀವು. ಹೌದಮ್ಮ, ನೀನ್ ಮಾಡ್ತಿರೋ ತಪ್ಪು ಅಂತ ಅನಿಸ್ತಾ ಇದೆ ನನಗೆ. ಮಾವ ಅದ್ರಲ್ಲಿ ತಪ್ಪೇನಿದೆ ಹೇಳಿ? ಮನೆ ಸೊಸೆ ಆದವಳು ಅತ್ತೆಗೆ ಮರ್ಯಾದೆ ಕೊಡ್ಬಾರ್ದಾ? ಇವಾಗೇನು ಅತ್ತೆ ಆಸೆ ಏನಪ್ಪ? ಮನೆ ಕೆಲಸನೆಲ್ಲ ಅಚ್ಚುಕಟ್ಟಾಗಿ ಮಾಡ್ಬೇಕು, ಮತ್ತೆ ಅವ್ರ ಎದುರಿಗೆ ನಿಂತ್ಕೊಂಡು ಮಾತಾಡಬಾರ್ದು, ಮತ್ತೆ ಅವ್ರೇನೋ ಮಾತಾಡುವಾಗ ಅಲ್ಲಿ ನಿಂತ್ಕೊಬಾರ್ದು. ಅಷ್ಟೇ ತಾನೇ? ಅಷ್ಟು ಮಾಡಕ್ಕಾಗಲ್ವಾ ಅವಳ ಕೈಲಿ? ಭಾಗ್ಯ, ನಿನಗೆ ಎಷ್ಟತಿ ಹೇಳ್ಬೇಕು, ಇದು ನಮ್ಮನೆ ವಿಷಯ, ಅಂದ್ರೆ ನಮ್ ಸಂಸಾರದ ವಿಷಯ. ನೀನ್ ಇದರಲ್ಲಿ ಮೂಗ್ ತೂರ್ಸ್ಕೂಡ್ದು. ಅಯ್ಯೋ, ನಾನೇನ್ ಇವಾಗ ಅಂತದ್ ಮಾತಾಡ್ದೆ? ನಾನ್ ನಿಮ್ಮ ಅತ್ತೆ ಮಗಳು, ನೆನ್ಪಿರ್ಲಿ. ನೋಡತ್ತೆ ಹೆಂಗಂತಾನೆ. ಏ ಆಕಾಶೋ, ಯಾಕೆ ಅವಳಿಗಂತ್ಯ ಪಾಪ? ಅವಳು ಇವಾಗ ಏನ್ ತಪ್ಪು ಹೇಳಿದ್ಲು? ನೋಡ್ಕೊಂಡ್ರೆ ನನ್ ಸೊಸೆ ಇವಳು ಆಗ್ಬೇಕಿತ್ತು. ಎಲ್ಲ ನನ್ ಗ್ರಾಚಾರ. ಹೋಗಿ ಹೋಗಿ ಅವಳನ್ನ ಕಟ್ಕೊಂಡೆ. ತಂದೆ ತಾಯಿ ಇಲ್ದಿರೋ ಅನಾಥೆ ಅವಳನ್ನ ಕಟ್ಕೊಳ್ಳೋ ಬದಲು ಇವಳು ನನ್ನ ಕಟ್ಕೊಂಡಿದ್ರೆ ದೊಡ್ಡವ್ರಿಗೆ ಹೆಂಗ್ ಮರ್ಯಾದೆ ಕೊಡ್ಬೇಕು, ಸಂಸ್ಕಾರ ಅಂದ್ರೇನು ಎಲ್ಲ ಗೊತ್ತು ಇವಳಿಗೆ. ಅದಕ್ಕೆ ಏನ್ ಗೊತ್ತ? ಅದಕ್ಕೆ ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಏನಾದ್ರೂ ಮಾಡ್ಕೊಳ್ಳಿ. ಓದ್ನಪ್ಪ ಓದ, ಹೆಂಡತಿಗೆ ಸಮಾಧಾನ ಮಾಡ್ಬೇಕಲ್ಲ. ಥೂ ಥೂ ಥೂ, ಅಕ್ಕ ನೀನ್ ಹಿಂಗ್ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಏನಕ್ಕ ನೀನು ಅಮ್ಮನ ತರಾನೇ ಆಗ್ಬಿಟ್ಟಿಯಲ್ಲ. ಅವ್ರಿಬ್ರು ನೋಯ್ಸಿ ಏನ್ ಸಿಗುತ್ತೆ ನಿಮ್ಗೆಲ್ಲ ಅಂತ. ಛೇ, ನಮ್ ಕಾವೇರಿ ಹೇಗೋ ನೆಮ್ಮದಿಯಾಗಿದ್ಲು. ನಮ್ ರಾಮು ನಮ್ ಕಾವೇರಿಗೆ ಏನು ಕೊರತೆ ಮಾಡಿರ್ಲಿಲ್ಲ, ಅಷ್ಟು ಪ್ರೀತಿ ಕೊಡ್ತಿದ್ದ. ಪಾಪ ಹುಡುಗಿ ನೂರಾರು ಆಸೆಗಳನ್ನ ಕಟ್ಕೊಂಡು ಮದುವೆ ಆಗಿ ಗಂಡನ ಮನೆಗೆ ಬಂದ್ರೆ ಇಲ್ಲಿ ನೋಡಿದ್ರೆ ನರ್ಕ ತೋರಿಸ್ತಿದ್ದೀರಾ ನೀವು. ಯಾಕೆ ಮಾವ ಹಿಂಗೆ ಹೇಳ್ತೀಯಾ? ಅವಳಿಗೆ ನಾವು ನರ್ಕ ಏನ್ ತೋರಿಸ್ತಿಲ್ಲ. ಇನ್ನು ನನಗೆ ಎಷ್ಟು ನರ್ಕ ಆಗ್ತಿದೆ ಗೊತ್ತಾ? ನನ್ ಮಾವನ ಎಷ್ಟು ಇಷ್ಟಪಟ್ಟಿದ್ದೆ ಅದು ನಿಮ್ಗೂ ಕೂಡ ಗೊತ್ತು. ಅವನು ಕಾವಿನ ಇಷ್ಟಪಡ್ತಿದ್ದಲ್ಲ ಅಂತ ಗೊತ್ತಾದ್ಮೇಲೆ ಅವನಿಗೆ ಬೈದ್ ಬುದ್ಧಿ ಹೇಳದ್ ಬಿಟ್ಟು ನೀವೆಲ್ಲ ಸೇರ್ಕೊಂಡು ಅವನು ಸಪೋರ್ಟ್ ಮಾಡಿ ಮದುವೆ ಮಾಡೇ ಬಿಟ್ರಿ. ನನಗೆ ಎಷ್ಟು ನೋವಾಗಿದೆ ಅಂತ ಒಂದ್ಸತಿ ಯೋಚನೆ ಮಾಡಿದಿರಾ ಮಾವ? ಹಂಗಲ್ವಾ ಭಾಗ್ಯ, ಅವನು ಇಷ್ಟಪಟ್ಟಿರೋದು ಕಾವೇರಿನ. ಅವನ ಅವತ್ತೇ ಹೇಳಿದ್ನಲ್ವಾ, ನನಗ್ ಬಾಗಿನ ಮೇಲೆ ಯಾವುದೇ ರೀತಿ ಭಾವನೆ ಇಲ್ಲ ಅಂತ. ನೀನ್ ಮಾತ್ರ ಇಷ್ಟಪಟ್ಬಿಟ್ರೆ ಅವ್ನು ಇಷ್ಟಪಡೋದು ಬೇಡವಾ? ಇಬ್ರು ಇಷ್ಟಪಟ್ಲೇನೆ ಅದು ಪ್ರೀತಿ ಆಗೋದು. ಹ್ಞೂ ಹೇಳ್ ಮಾವ, ಹೇಗಾದ್ರೂ ಮಾಡಿ ನೀವು ಮದುವೆ ಮಾಡ್ತಿದ್ದೀರಾ ನಮ್ಮಿಬ್ರಿಗೆ. ಪ್ರೀತಿ ಆಮೇಲೆ ಬರೋದು, ಏನೇನೋ ಹೇಳ್ಬೇಡಿ ಇವಾಗ. ಛೇ, ಹೋಗಿ ಹೋಗಿ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ ಅಂತ ಅನ್ಸುತ್ತೆ. ಆಕಾಶು ಆಕಾಶು. ಏ ಕಾಮಾಕ್ಷಿ, ನಾನು ಹೇಳಿದ್ದೇನೆ, ನೀನ್ ಮಾಡ್ತಿರೋದೇನೆ. ಏನಮ್ಮ ಮಾಡ್ದೆ ನಾನು? ನೀನ್ ಹೇಳ್ದಂಗೆ ನಾನು ಅವಳಿಗೆ ಅದು ಇದು ಅಂತಾನೆ ಇರ್ತೀನಪ್ಪ. ನೀನ್ ಏನ್ ಮಾತಾಡ್ಬೇಕು ಹೇಳು? ಅಯ್ಯೋ ನೀನ ತಲೆಗೇನಾದ್ರು ಬುದ್ಧಿ ಆಯ್ತಾ? ಅತ್ತೆ ನೀನು, ಅತ್ತೆ ಅಂದ್ರೆ ಹೆಂಗಿರ್ಬೇಕು, ಎಂತ ಗತ್ತು ತೋರ್ಸ್ಬೇಕು ನೀನು. ಇವಳು ಅಂದ್ಬಿಟ್ಲಂತೆ ಅವ್ಳು ಬೇಜಾರು ಮಾಡ್ಕೊಂಡ್ಲಂತೆ. ಬರೀ ಅನ್ನೋದಲ್ಲ, ನರ್ಕ ನರ್ಕ ತೋರ್ಸ್ಬೇಕು. ಯಾಕಾದ್ರೂ ಆಕಾಶನ್ ಮದುವೆ ಮಾಡ್ಕೊಂಡು ಅಂತ ಅವಳಿಗೆ ಅನ್ಸ್ಬೇಕು. ಕೊನೆಗೆ ಇವಳು ಸವಾಸನೆ ಬೇಡಪ್ಪ ಅಂತ ಅನ್ಬಿಟ್ಟು ಬಿಟ್ಟು ಹೋಗ್ಬೇಕು. ಆಗ ನಮ್ಮ ಆಕಾಶನ್ಗೆ ನಮ್ ಬಾಗಿನ ತಂದ್ಕೊಳ್ಳೋಣ ಕಣೆ. ನೋಡಿ ಯೋಚನೆ ಮಾಡುವ. ಅಮ್ಮ, ಬಾಗಿನ ನನ್ನ ಸೊಸೆ ಮಾಡ್ಕೊಳಕ್ಕೆ ನನಗೇನೋ ಇಷ್ಟನೇ. ಪಾಪ ಹುಡುಗಿನೋ ಆಕಾಶು ಆಕಾಶು ಅಂತ ನೆನ್ಸ್ಕೊತಾನೆ ಇರ್ತಾಳೆ. ಏನಮ್ಮ ಮಾಡ್ಲಿ ಇವಾಗ? ನೋಡು, ನೀನ್ ಕೊಡ್ತಿರೋ ಹಿಂಸೆ ಏನೇನು ಇಲ್ಲ. ಇದನ್ಯಾರ ಹಿಂಸೆ ಅಂತಾರೇನೆ? ನೋಡು, ಇವಾಗ ನೀನ್ ಅಂದೆ, ನಿನ್ ಮಗ ಹೊರಟೆ ಬಿಟ್ಟ ಹಿಂದೆ ಸಮಾಧಾನ ಮಾಡಕ್ಕೆ. ಈ ಕಡೆಯಿಂದ ನೀನ್ ಅಂತಿರ್ತೀಯಾ, ಆ ಕಡೆಯಿಂದ ಅವನು ಸಮಾಧಾನ ಮಾಡ್ತಿರ್ತಾನೆ. ಹಿಂಗಾದ್ರೆ ಅವಳು ಎಲ್ಲಿ ಹೋಗ್ತಾಳೆ ಹೇಳು? ಹೌದಲ್ವೇನಮ್ಮ? ಮತ್ತೆ ಇನ್ನೇನಮ್ಮ ಮಾಡ್ಲಿ? ನಮ್ಮ ಆಕಾಶನ್ ಮನ್ಸಲ್ಲಿ ವಿಷದ್ ಬೀಜ ಬಿತ್ತಬೇಕು ಕಣೆ, ವಿಷದ್ ಬೀಜ. ಆಗ ಅವನೇ ಬಿಟ್ಬಿಡ್ತಾನೆ. ಅಂತದೇನಾರ ಮಾಡ್ಬೇಕು. ಅವಾಗ ಅವನೇ ಅವಳನ್ನ ಅಸಹ್ಯ ಪಡ್ಕೋಬೇಕು, ದೂರ ಇಡ್ಬೇಕು ಅವಳನ್ನ. ಆಗ ಅವಳನ್ನೇ ಮನೆ ಬಿಟ್ಟು ಹೋಗ್ತಿರ್ತಾಳೆ. ಇದೆಲ್ಲ ಹೆಂಗಮ್ಮ? ಇದೆಲ್ಲ ಸಾಧ್ಯನಾ? ಸಾಧ್ಯನಂದ್ರೆ ಸಾಧ್ಯ ಆಗಾಗ ಮಾಡ್ಬೇಕಷ್ಟೇ. ನೋಡ ನೀರು, ಏನಾರು ಒಂದು ಉಪಾಯ ಹೊಳಿತದ ನನಗೆ. ಏನಾನ ಒಂದು ಉಪಾಯ ಮಾಡೋಣ. ನೋಡು, ಆಗ ಬಂದಲ್ಲ ಯಮ್ಮ 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 ಇಬ್ರು ಅದೆಂತದದು ಅಯ್ಯಸ್ಕಾಂತ ಕಚ್ಕತ್ತದಲ್ಲ, ಹಂಗ್ ಕಚ್ಕೊಂಡ್ ನಿಂತಿದ್ರು. ಯಮ್ಮ 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 ನನ್ ಕೈಲಿ ನೋಡಕ್ಕಾಗ್ಲಿಲ್ಲ. ಅದಕ್ಕೇನೆ ಹೇಳೋದು, ಇಬ್ರು ಬಿಟ್ಬಿಟ್ಟು ಮನೇಲಿ ಎತ್ತು ಹೋಗ್ಬೇಡ ನೀನು. ಹೋಗಂಗಿದ್ರೆ ಆಕಾಶನ ಜೊತೆ ಕರ್ಕೊಂಡು ಹೋಗು, ಇಲ್ಲ ಕಾವೇರಿನ ಕರ್ಕೊಂಡು ಹೋಗು. ಇಬ್ರು ಜೊತೆಗೆ ಬಿಟ್ಟಿದ್ಯಾ? ಅಲ್ಲಮ್ಮ, ಎಷ್ಟ್ ದಿನ ಅಂತ ಇಬ್ರು ದೂರ ಇಡಕ್ಕಾಗುತ್ತೆ? ಮಾಡೋ ಶಾಸ್ತ್ರ ಮಾಡ್ಲೇಬೇಕಲ್ಲಮ್ಮ. ಮದ್ವೆ ಆಗಿ 1 ವಾರ ಆಯ್ತಲ್ಲ, ಇಡ್ಬೇಕಣೆ, ದೂರ ಇಡ್ಬೇಕು. ಏನಾರ ಒಂದ್ ನೆಪ ಹೇಳಿ ಹೇಳಿ ಇಬ್ರು ದೂರ ಇಡು. ಅವ್ರಿಬ್ರೇನಾದ್ರು ಒಂದಾದ್ರಂದ್ರೆ ಮುಗಿತ ಕತೆ ಅಲ್ಲಿಗೆ ಅನ್ಕೊಬಿಡು. ಅವ್ರಿಬ್ರು ದೂರ ಮಾಡಕ್ಕೆ ಸಾಧ್ಯನೇ ಇಲ್ಲ ನೋಡು. ಅಯ್ಯೋ, ಹಂಗೆಲ್ಲ ಆಗ್ಬಾರ್ದು ಕಣಮ್ಮ. ಹಂಗೆಲ್ಲ ಆಗ್ಬಾರ್ದಂದ್ರೆ ನಾನು ಹೇಳ್ದಾಗ ನೀನ್ ಮಾಡು, ಎಲ್ಲ ಸರಿ ಹೋಗ್ತದೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತು ವಿಡಿಯೋ ಹಾಕೋದು ಸ್ವಲ್ಪ ತಡ ಆಯ್ತು, ದಯವಿಟ್ಟು ಕ್ಷಮಿಸಿ. ನಾವು ಹಾಕ್ತಿರೋಂಥ ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ನಾವು ಹಾಕೋ ಮುಂದಿನ ವಿಡಿಯೋಗಳನ್ನ ನೀವು ನೋಡಬೇಕು ಅಂತ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ.
ನಾವು ಪ್ರತಿದಿನ ರಾತ್ರಿ 8 ಗಂಟೆಗೆ ಒಂದು ವಿಡಿಯೋನ ಪ್ರಸಾರ ಮಾಡ್ತೀವಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಬಾಯ್. ಎಲ್ಲರಿಗೂ ಶುಭರಾತ್ರಿ.